ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಸರ್ಕಾರ 2.5 ಎಕರೆ ಜಮೀನು ಕೊಟ್ಟಿರೋದನ್ನ ನಟ ಚೇತನ್ ಅಹಿಂಸಾ ಅವರು ಪ್ರಶ್ನೆ ಮಾಡಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ಗಳು ಈ ಬಗ್ಗೆ ಆಕ್ರೋಶ ಕೂಡ ಹೊರ ಹಾಕ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಚೇತನ್ ಅಹಿಂಸಾ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್, ನಿಮ್ಮ ಒಂದು ಟ್ವೀಟು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ದೊಡ್ಡ ಚರ್ಚೆಗಳಾಗ್ತಿದೆ. ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ಬಾಯಿ ಸಗಣಿ ಹಾಕೊಂಡು ಮಕ್ಕೂಗಿತ್ತೀನಿ. ರಾಜ್ಕುಮಾರ್ ಅಂದ್ರೆ ಕರ್ನಾಟಕದ ಆಸ್ತಿ. ಸೊ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ. ಸೊ ಅವರಿಗೆ ಯಾಕೆ ಸರ್ಕಾರ ಒಂದು ಸ್ಥಳವನ್ನು ನಿಗದಿ ಮಾಡಿದರೆ ಅದ್ರ ಬಗ್ಗೆ ಯಾಕೆ ಈಗ ಪ್ರಶ್ನೆ ಮಾಡ್ತಿದ್ದಾರೆ ಚೇತನ್ ಅಹಿಂಸಾ ಅವರು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಉದ್ದೇಶ ಏನು ಇದ್ರ ಬಗ್ಗೆ? ಮೊದಲನೇದಾಗಿ ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ಕೂಡ ಅಮೆರಿಕದಲ್ಲಿ ಹುಟ್ಟು ಕೂಡ ನಾವೆಲ್ಲ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿ ಅವರ ಅಭಿನಯ ಇಷ್ಟಪಟ್ಟು, ನಾನು ಕೂಡ ಏಕಪಾತ್ರ ಅಭಿನಯ, ಬಬ್ರುವಾನ ಒಂದು 4-5 ವರ್ಷ ಹುಡುಗ ಆಗಿದ್ದಾಗಿಂದ, ಮತ್ತು ಭಕ್ತ ಪ್ರಹ್ಲಾದಲ್ಲಿ ಬ್ರಹ್ಮನ ಮಗ, ಈ ಥರದ್ದೆಲ್ಲ ಬೇರೆ ಬೇರೆದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನನಗೂ ಕೂಡ ರಾಜ್ಕುಮಾರ್ ಅವರ ಕಲಾ ಸೇವೆ, ಕಲಾ ಕೊಡುಗೆ, ಅದಕ್ಕೆ ನಾನು ಅಭಿಮಾನಿ. ನಾವು ಒಂದು ಅಭಿಮಾನಿ ಸಂಘ ಕಟ್ಟಿರೋರು ಮಾತ್ರ ಅಭಿಮಾನಿಗಳಂತ ನೋಡಲ್ಲ. ನಾವು ಅವರ ಒಂದು ಕೊಡುಗೆಗೆ, ಕಲೆಗೆ, ಸಿನಿಮಾ ರಂಗಕ್ಕೆ ಕೊಡುಗೆಗೆ ನಾವೆಲ್ಲ ಅಭಿಮಾನಿಗಳೇ. ಆಯಿತು, ಆಮೇಲೆ ಬಟ್ ಇದು ರಾಜ್ಕುಮಾರ್ ಅವರ ಪ್ರಶ್ನೆ ಬರಲ್ಲ ಇಲ್ಲಿ. ಇದು ಸರ್ಕಾರಗಳು ಹೇಗೆ ರಾಜ್ಕುಮಾರ್ ಅವರ ಸಾವನ್ನು ಅವರ ಒಂದು ರೀತಿ ಲಾಭ ಪಡೆಯೋಕ್ಕೆ ಮುಂದಾಲೋಚನೆ ಇಲ್ಲದೆ ಅವ್ರು ತೊಗೊಂಡಿರೋ ಕ್ರಮಗಳು, ನೀತಿಗಳ ಪ್ರಶ್ನೆ ಬರುತ್ತೆ. ನಮಗೆ ನೋಡಿ ಏನಾಗುತ್ತೆ ಅಂದರೆ, ರಾಜ್ಕುಮಾರ್ ಅವರ ಕೊಡುಗೆ ಅಪಾರ. ಆದರೆ ರಾಜ್ಕುಮಾರ್ ಅವರು ಒಬ್ಬರೇ ಕೊಡುಗೆ ಕೊಟ್ಟಿರೋದಂತ ನಾವು ಹೇಳೋಕ್ಕಾಗಲ್ಲ. ಸಿನಿಮಾ ರಂಗದಲ್ಲಿ ಭಾಳ ಜನ ಕೊಡುಗೆ ಕೊಟ್ಟಿದ್ದಾರೆ. ನಿರ್ಮಾಪಕರಿಂದ ಹಿಡಿದು ಅನ್ನದಾತರಂತ ಏನು ರಾಜ್ಕುಮಾರ್ ಅವರೇ ಹೇಳ್ತಾರೆ. ನಮಗೆ ನಿರ್ದೇಶಕರು ಸಿದ್ಧಲಿಂಗಯ್ಯವರ ನಮ್ಮ ಬಗ್ಗೆ ನನಗೆ ಭಾಳ ಇಷ್ಟ. ಅವ್ರು ಕಂಡ್ರೆ MP ಶಂಕರವರಾಗಿರ್ಬೋದು, ಪುಟ್ಟಣ ಕಣಗಲ್ ಅವರ ಡೈರೆಕ್ಷನ್ ಆಗಿರ್ಬೋದು, ಮತ್ತು ಇತ್ತೀಚೆಗೆ ಸರೋಜಾ ದೇವಿಯವರು, ಭಾಳ ಜನ ನಮಗೆ ಜಯಂತಿಯವರು ತೀರ್ಕೊಂಡಿದ್ದಾರೆ. ಅವರೆಲ್ಲ ಕೊಡುಗೆ ಇದೆ, ಸಿನಿಮಾ ರಂಗದಲ್ಲಿ ಕೊಡುಗೆ ಇದೆ. ಅವ್ರಿಗೆ ಯಾರೂ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಅವ್ರು ಬಿಟ್ಟರೆ ನಮ್ಮ ಶತಮಾನದ ಕವಿ ಕುವೆಂಪು ಅವರು, ನಮ್ಮ ಹೋರಾಟದಲ್ಲಿ MD ನಂಜುಂಡಸ್ವಾಮಿ, ಪ್ರೊಫೆಸರ್ B ಕೃಷ್ಣಪ್ಪ ಅವರು, ಶಾಂತವೀರ್ ಗೋಪಾಲಗೌಡರು, ಸಾಹಿತಿಗಳು, ವಿಚಾರವಂತರು, ತೇಜಸ್ವಿ, ಲಂಕೇಶ್, ಇವರೆಲ್ಲ ಭಾಳ ಕೊಡುಗೆಗಳಿದೆ. ಇವ್ರು ಯಾರಿಗೂ ಕೂಡ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟಿಲ್ಲ. ನೀವು ಲ್ಯಾಂಡ್ ಗ್ರ್ಯಾಂಟ್ ಒಬ್ಬರು ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ರಿಪಲ್ ಎಫೆಕ್ಟ್ ಆಗುತ್ತೆ. ವಿಷ್ಣುವರ್ಧನ ಒಂದು ಅಭಿಮಾನಿ ಸಂಘಗಳು ಬಂದುಬಿಟ್ಟು ಅವರು ಕೂಡ ನಮಗೂ ಬೇಕು, ಅದು ಒಂದು ಜಸ್ಟಿಫೈಡ್ ಆಗುತ್ತೆ. ನೀವು ರಾಜ್ಕುಮಾರ್ ಕೊಟ್ಟಾದ್ಮೇಲೆ ವಿಷ್ಣುವರ್ಧನ್ ಕೊಡಬೇಕು. ಆ ಸಂಘರ್ಷ ಇವತ್ತಿಗೂ ನಡೀತಾ ಇದೆ. ಸರ್ಕಾರದ ಯೋಜನೆಯಿಂದ ಸಮಸ್ಯೆ ಅದು. ಮತ್ತು ಇನ್ನೊಂದು ಏನಾಗುತ್ತೆ, ಅಂಬರೀಷ್ ಅವ್ರಿಗೂ ಕೊಡಬೇಕಾಗಿ ಬಂತು ಕೋವಿಡ್ನಲ್ಲೂ, ಅದೇ ಪಕ್ಕದಲ್ಲೇ 1.25 ಎಕರೆ ಕೊಟ್ಟು. ಸಿ ವಾಟ್ ಹ್ಯಾಪನ್ಸ್ ಇಸ್, ಏನಾಗುತ್ತೆ ಅಂದರೆ ದೇರ್ ಬಿಕಮ್ಸ್ ಇನ್ಕನ್ಸಿಸ್ಟೆನ್ಸಿ, ಸೆಲೆಕ್ಟಿವ್ ರೀತಿಯಲ್ಲಿ ನೀವು ಲ್ಯಾಂಡ್ ಅಲಾಟ್ಮೆಂಟ್ ಆಗಿಬಿಡುತ್ತೆ. ನೀವು ಕೊಟ್ಟರು ಕೂಡ ಹೇಗೆ ಕುವೆಂಪು ಅವ್ರಿಗೆ ಕುಪ್ಪಳ್ಳಿನಲ್ಲಿ ಅವ್ರ ಮನೆಯಲ್ಲೇ ಅದನ್ನು ಗುರುತಿಸಿ ಅದನ್ನು ಭಾಳ ಗೌರವ ಕೊಟ್ಟಿರೋ ಜಾಗ ಇರ್ಬೋದು. ಇದು ಗಾಜನೂರಿನಲ್ಲೂ ನಾನು ಕೂಡ ರಾಜ್ಕುಮಾರ್ ಅವರು ಹುಟ್ಟು ಬೆಳೆದಿರೋ ಮನೆಗಳು ನೋಡಿ ಅದನ್ನು ಚೆನ್ನಾಗಿದೆ. ಆ ಜಾಗದಲ್ಲಿ ಸುತ್ತಮುತ್ತ ಮಾಡಿದರೆ ಅದಕ್ಕೆ ಭಾಳ ಅರ್ಥ ಸಿಕ್ಕಿರೋದು. ಬಟ್ ಏನು ಮಾಡ್ತಾರೆ ಸರ್ಕಾರ ಅಂದರೆ, ಅವರ ಲಾಭಕ್ಕೋಸ್ಕರ, ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅವರು ಒಂದು ಈ ರೀತಿ ಲ್ಯಾಂಡ್ ಅಲಾಟ್ಮೆಂಟ್ ಮಾಡ್ತಾರೆ. ಬಿಕಾಸ್ ದೇ ಹ್ಯಾವ್ ದ ಪವರ್. ನಾವು ನೋಡ್ಕೊತಾ ಬರ್ತಾ ಇದ್ದೀವಿ, ಈ ಬೇರೆ ಬೇರೆ IT ಕಂಪನಿಗಳಿಗೆ ಥ್ರೂ ಅವೇ ರೇಟ್ಸ್ನಲ್ಲಿ ಲ್ಯಾಂಡ್ ಕೊಡ್ತಾ ಇದ್ದಾರೆ. 16 ಎಕರೆ, ಎಷ್ಟೋ ಎಕರೆ, ಬೆಂಗಳೂರು, ಮೈಸೂರಿನಲ್ಲಿ, ಬೇರೆ ಬೇರೆ ಕಡೆ. ಲ್ಯಾಂಡ್ ಇಸ್ ದ ಫೈಟ್. ಫಾಕ್ಸ್ಕಾನ್ಗೆ 300 ಎಕರೆ ಕೊಟ್ಟಿದ್ದಾರೆ. ಫಾಕ್ಸ್ಕಾನ್ ಅನ್ನೋದು ಫಾರಿನ್ ಕಂಪನಿ. ಅವ್ರು ಯಾವುದು ಕರ್ನಾಟಕದವ್ರನ್ನ ಎಂಪ್ಲಾಯ್ ಮಾಡಲ್ಲ, ಯಾವ ಮಾನದಂಡ ಇಲ್ಲದೆ ಕೊಡ್ತಾರೆ. ಸಿ, ಲ್ಯಾಂಡ್ ಇಸ್ ದ ಮೇಜರ್ ಫೈಟ್. ಯಾರ ಹತ್ರ 10,000 to 12,000 ವರ್ಷಗಳಿಂದ ಭೂಮಿ ಇರುತ್ತೋ ಅವರೇ ಪ್ರಬಲರು. ಯಾರ ಹತ್ರ ಭೂಮಿ ಇಲ್ವೋ ಬೇರೆ ಬೇರೆ ಹಂತಕ್ಕೆ ಅಪ್ರಬಲರು. ಅದು ಇವತ್ತಿಗೂ ವಾಸ್ತವ. ಇವತ್ತು ಯಾರು ಆಳ್ತಾ ಇದ್ದಾರೆ? ಭೂಮಿ ಇರೋರೆ, ಭೂಮಿ ಜಾಸ್ತಿ ಪಡಿತಾ ಇರೋರೆ. ಕೆಲವು ಜನರ ಹತ್ರ ಭೂಮಿ ಜಾಸ್ತಿ ಇದೆ, ಜಾಸ್ತಿ ಜನರ ಹತ್ರ ಭೂಮಿ ಕಡಿಮೆ ಇದೆ. ಸೊ ದಿಸ್ ಈಸ್ ಅ ಮೇಜರ್ ಫೈಟ್. ಆ್ಯಂಡ್ ಇದನ್ನು ಕರೆಕ್ಟಾಗಿ ಜವಾಬ್ದಾರಿಯಿಂದ ಸರ್ಕಾರ ಅದನ್ನು ತೀರ್ಮಾನ ಮಾಡಬೇಕು. ಇಲ್ಲ ಅಂದರೆ ರಿಪಲ್ ಎಫೆಕ್ಟ್ ಇರುತ್ತೆ ಅಂತ ನಾನು ಹೇಳಿದ್ದೆ ಅಷ್ಟೇ. ಇದು ನಿಜ ಹೇಳಬೇಕಂದ್ರೆ, ರಾಜ್ಕುಮಾರ್ ಅವ್ರು ಬದುಕಿದ್ದಾಗ ಅವ್ರಿಗೆ ಲ್ಯಾಂಡ್ ಗ್ರ್ಯಾಂಟ್ ಕೊಡ್ತಾರೆ ಅಂತ ಗೊತ್ತಿದ್ದಿದ್ರೆ ಅವರೇ ಇದು ನನಗೆ ಬೇಡ ಅಂತ ಹೇಳಿರೋರು. ನಿಮ್ಮ ಕಂಡೀಷನ್ಲಿ ಒಂಥರ ನ್ಯಾಯ ಇದೆ, ನಾನು ಒಪ್ತೀನಿ. ಯಾಕೆಂದರೆ ಅವ್ರಿಗೆ ಆ ರೀತಿಯ ಕಾಳಜಿ, ಸರಳತೆ ಇರೋ ಮನುಷ್ಯ. ಆದರೆ ಅವರು ತೀರ್ಕೊಂಡಾದಮೇಲೆ ಅವ್ರಿಗೆ ಸರ್ಕಾರಗಳು ಒಂದು ರೀತಿಯ ವೋಟಿಂದ ಬೆನಿಫಿಟ್ ತೊಗೊಳಕ್ಕೋಸ್ಕರ ಈ ರೀತಿ ತಂತ್ರಗಳು ಮಾಡ್ತಾರೆ. ಆ್ಯಂಡ್ ದ್ಯಾಟ್ ಹ್ಯಾಸ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂತ ಜಾಗೃತಿ ಮೂಡಿಸೋ ನನ್ನ ಉದ್ದೇಶ ಹೊರತು ಯಾವ ವಿವಾದ ಅಥವಾ ಯಾವ ನೋವು ಮಾಡೋಕ್ಕೆ, ಒಂದು ಮನಸ್ಸು ನೋವು ಮಾಡೋ ಉದ್ದೇಶ ಅಲ್ಲ. ಇದು ಎಷ್ಟೋ ಸರಿ ನಾವು ವಿಚಾರಗಳು ನೋಡಿದಾಗ, ರಾಜ್ಯದ, ದೇಶದ ವಿಚಾರಗಳು, ಪ್ರಪಂಚದ ವಿಚಾರ ನೋಡಿದಾಗ ನಾವು ಭಾವನಾತ್ಮಕವಾಗಿ ನೋಡಿದೆ, ನಾವೊಂದು ವೈಚಾರಿಕದ ವಿಮರ್ಶಾತ್ಮಕವಾಗಿ ನೋಡಿದ್ರೆ ನಾವು ಒಂದು ರೀತಿ ದೊಡ್ಡ ಪ್ರಮಾಣದ ಒಳ್ಳೆ ಕೆಲಸ ಮಾಡ್ಬೋದು. ಅದು ಯಾವುದೇ ಇರ್ಬೋದು, ನಮ್ಮ ಧರ್ಮಗಳಾಗಿರ್ಬೋದು, ನಮ್ಮ ಜಾತಿಯ ವಿಚಾರದಲ್ಲಾಗಿರ್ಬೋದು, ನಮ್ಮ ಪಕ್ಷಗಳಾಗಿರ್ಬೋದು, ಅಥವಾ ನಾವು ಗೌರವ ಪಡೋ ವ್ಯಕ್ತಿಗಳಾಗಿರ್ಬೋದು. ನಾವು ಅದನ್ನು ವಿಮರ್ಶಾತ್ಮಕವಾಗಿ ನೋಡಬೇಕು ಹೊರತು ಯಾವ ಒಂದು ಭಾವನಾತ್ಮಕವಾಗಿ ನೋಡದೇ ಇದ್ದರೆ ಇಟ್ ಇಸ್ ಅ ಬೆಟರ್ ಥಿಂಗ್. ಹೇಳೋದು ಸುಲಭ, ಮಾಡೋದು ಕಷ್ಟ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಸತ್ಯ ಹೇಳ್ರಿ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.